ಆಚಾರ್ಯ ಮಧ್ವರು ನಿರ್ಣಯ ಕೊಡುವಾಗ ಸ್ತ್ರೀಯರಲ್ಲಿ ರೂಪವೇ ಗುಣಕ್ಕೆ ಲಕ್ಷಣ ಅಂತ ಹೇಳ್ತಾರೆ. ಯಾರು ನೋಡಲಿಕ್ಕೆ ಚಂದ ಇರ್ತಾರೋ ಅವರಲ್ಲಿ ಗುಣ ಇದೆ ಅಂತ ತಿಳ್ಕೊಳ್ಳಿ. ಅದು ಆಗಿನ ಕಾಲದಲ್ಲಿ. ಯಾಕೆ ಅಂದರೆ ಅವರು ಆ ರೂಪ ಬರುವುದು ಅಲ್ಲಿ ಹೇಳ್ತಾರೆ, ಮಾತು ಕೊಡುವಾಗ ಯಾರ ವರದಿಂದಲೂ ಆ ರೂಪ ಬಂದಿರಬಾರದು ಅಂತ ಹೇಳ್ತಾರೆ. ಯಾರೋ ಒಬ್ಬ ದೇವತೆಯಿಂದ ವರವನ್ನು ಪಡೆದು ಒಳ್ಳೆ ನೋಡಲಿಕ್ಕೆ ಚಂದ ಕಾಣಿಸ್ತಾ ಇದ್ದರೆ ಆ ಹೆಂಗಸು ಅವಳಲ್ಲಿ ಗುಣ ಇದೆ ಅಂತಂದು ಅರ್ಥ ಅಲ್ಲ. ಸ್ವಾಭಾವಿಕವಾಗಿ ಯಾರಲ್ಲಿ ರೂಪ ಚೆನ್ನಾಗಿರುತ್ತೋ ಮತ್ತು ನಮ್ಮ ಇತರೆ ಪದಾರ್ಥಗಳಿಂದ ನಾವು ಅಲಂಕಾರಗೊಳಿಸಿಕೊಂಡು ನಾನು ರೂಪವತಿ ಅಂತ ಹೇಳಿಕೊಳ್ಳುವವರಿಗೆ ಗುಣವನ್ನು ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಸ್ವಾಭಾವಿಕ. ಅಂತಹ ಲಕ್ಷಣ ಯಾರಲ್ಲಿತ್ತು ಅಂದರೆ ದ್ರೌಪದಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಅವಳನ್ನು ಕೃಷ್ಣ ಅಂತ ಕರಿತಾ ಇದ್ರು. ದ್ರೌಪದಿ ಹೇಗಿದ್ರು ಅಂದರೆ ಕಪ್ಪಿದ್ಲು ನೋಡಲಿಕ್ಕೆ, ಆದರೆ ಅಷ್ಟೇ ಲಕ್ಷಣ ಇದ್ಲು ಅಂತ. ಅದರಿಂದ ಕೀಚಕ ದ್ರೌಪದಿಯನ್ನು ಉಪದ್ರ ಕೊಟ್ಟಿದ್ದೇ ಅವಳು ನೋಡಲಿಕ್ಕೆ ಅಷ್ಟು ಸುಂದರ ಲಕ್ಷಣ. ಆ ಲಕ್ಷಣ ಹೇಗೆ ಬರುತ್ತೆ? ಚೆನ್ನಾಗಿರುವುದು ಬೇರೆ, ಲಕ್ಷಣ ಇರುವುದು ಬೇರೆ. ದ್ರೌಪದಿ ಲಕ್ಷಣಯುತಳಾಗಿ ತುಂಬ ಸುಂದರವಾಗಿದ್ದರು, ಅದರ ಜೊತೆಗೆ ಅವಳಲ್ಲಿ ಆ ಗುಣಗಳಿತ್ತು. ಹೇಳ್ತಾರೆ ಸತ್ಯಭಾಮೆ ದ್ರೌಪದಿಗೆ ವನವಾಸದಲ್ಲಿ ಪ್ರಶ್ನೆ ಮಾಡುವಾಗ, ನನಗೆ ಒಬ್ಬ ಕೃಷ್ಣನನ್ನು ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ನೀನು ಹೇಗೆ 5 ಗಂಡಂದರನ್ನು ಅಷ್ಟು ಚೆನ್ನಾಗಿ ಯಾರಿಗೂ ಮನಸ್ಸು ನೋಯಿಸದಂತೆ ಹೇಗೆ ನೀನು ನೋಡಿಕೊಳ್ತೀಯ ಅಂತ ಹೇಳಿದ್ರೆ, ಅವಳು ಹೇಳ್ತಾಳೆ, ನನಗೆ ಯಾರಿಗೆ ಏನು ಬೇಕೋ ಮುಂಚೆಯೇ ತಿಳಿದುಕೊಳ್ತೇನೆ ನಾನು. ಮತ್ತು ಎಲ್ಲರೂ ಹೇಳೋಕ್ಕಿಂತ ಮುಂಚೆ ದ್ರೌಪದಿ ಹೇಳ್ತಾ ಇದ್ರಂತೆ ಬೆಳಿಗ್ಗೆ. ಅಂದರೆ ಗಂಡಂದರು, ದಾಸದಾಸಿಯರು ಅವರೆಲ್ಲರಿಗಿಂತ ಮುಂಚೆ ತಾನು ಎದ್ದೇಳ್ತಾ ಇದ್ದರು. ಕೊನೆಗೆ ಮಲಗುವುದು ಹೆಣ್ಣು. ಅದು ಧರ್ಮಶಾಸ್ತ್ರದಲ್ಲಿಯೂ ಬರುತ್ತೆ. ಪತಿವ್ರತ ಧರ್ಮದಲ್ಲಿ ಹೇಳುವಾಗ ಮೊದಲು ಮನೆಯಲ್ಲಿ ಹೆಂಗಸು ಎದ್ದು ಗಂಡನನ್ನು ಎಬ್ಬಿಸಬೇಕು, ಎದ್ದೇಳಿ ಸಾಧನೆಗೆ ಮುಂದಾಗಿ ಅಂತಂದು ಎಬ್ಬಿಸಬೇಕು ಅಂತ. ಹಾಗೆ ದ್ರೌಪದಿ ಪ್ರತಿಯೊಬ್ಬರ ಗಂಡರ ಸೇವೆಯನ್ನು ಮಾಡ್ತಾ ಅಲ್ಲಿರುವಂತಹ ಪಟ್ಟಣದಲ್ಲಿರುವಂತಹ ದಾಸದಾಸಿಯರ ಹೆಸರುಗಳು ತಿಳಿದಿದ್ರಂತೆ ದ್ರೌಪದಿ. ಅಲ್ಲಿ ಒಂದು 5-10 ಜನ ಇದ್ದರೆ ಎಲ್ರಿಗೂ ಗೊತ್ತಿರುತ್ತೆ ಮನೆ ಸಮಸ್ಯೆಗಳು. ಅಲ್ಲಿ ಅನೇಕ ಜನ ದಾಸದಾಸಿಯರು, ಎಲ್ಲರ ಹೆಸರುಗಳು ತಿಳ್ಕೊಂಡು ಎಲ್ಲರ ಸುಖ ದುಃಖಗಳಿಗೂ ಸ್ಪಂದಿಸ್ತಾ ಇದ್ಲಂತೆ ದ್ರೌಪದಿ. ಅದು ಒಂದು ಗೃಹಿಣಿಯ ಲಕ್ಷಣ ಅಂತ ದ್ರೌಪದಿ ತಿಳಿಸಿಕೊಡ್ತಾಳೆ. ಆದ್ದರಿಂದಲೇ ಅವಳಿಗೆ ಅಷ್ಟು ಶುದ್ಧೇ ಭಾಗವತೆ ಧರ್ಮೇ ನಿರತೋಯ ದೃಕೋದರ ಅನ್ವೇನಂ ಭಾರತೀ ಸಾಕ್ಷಾತ್ ಅಂತ. ಶುದ್ಧ ಭಾಗವತ ಧರ್ಮದಲ್ಲಿ ಗಂಡಂದಿರನ್ನು ಭೀಮಸೇನನನ್ನು ಅನುಸರಿಸಿಕೊಂಡು ಹೋದವಳು ದ್ರೌಪದಿ. ಆದ್ದರಿಂದ ಅವಳಿಗೆ ಅಷ್ಟು ಲಕ್ಷಣ ಆ ರೂಪ ಇತ್ತು ಅಂತ ತಿಳಿಸಿಕೊಡ್ತಾಳೆ. ಆದ್ದರಿಂದ ಯಾರ ವರದಿಂದ ಬಂದಂತಹ ರೂಪ ಗುಣವನ್ನು ನಿರ್ಣಯ ಮಾಡುವುದಿಲ್ಲ, ಸ್ವಾಭಾವಿಕವಾದಂತಹ ರೂಪ ಗುಣವನ್ನು ನಿರ್ಣಯಿಸಬಹುದು ಸ್ತ್ರೀಯರಲ್ಲಿ ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ. ಹೀಗೆ ಎಲ್ಲರೂ ಉತ್ತಮ ಸ್ತ್ರೀಯರು. ನೋಡಿ, ಹೆಂಗಸರಲ್ಲಿಯೂ ಕೂಡ ಕೇವಲ ಮನೆ ಕೆಲಸ ಮಾಡುವುದಕ್ಕೆ ಅವರನ್ನಿಡದೆ ಶಾಸ್ತ್ರ ಅವರಿಗೂ ಸಾಧನೆಯನ್ನು ಕೊಟ್ಟಿದೆ. ಅಧ್ಯಯನಕ್ಕೆ ತೊಡಗಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಥೋರ್ವಶಿ ಯಮಿ ಶಚ್ಯಾಹ, ಉರ್ವಶಿ ಯಮಿ ಶಚಿ ಇವರೆಲ್ಲ ದೊಡ್ಡ ಜ್ಞಾನಿಗಳಿವರೆಲ್ಲ, ಪ್ರಾಚೀನ ಕಾಲದ ಹೆಂಗಸರು. ದ್ರೌಪದಿ, ಸೀತೆ ಎಲ್ಲರೂ ಕೂಡ ಅದ್ಭುತ ಜ್ಞಾನಿಗಳು. ವರಸ್ತ್ರೀಭಿಹಿ ಅಂತಂದರೆ ಹೆಂಗಸು ಸುಮ್ಮನೆ ಮನೆ ಕೆಲಸ ಮಾಡುವುದಷ್ಟೇ ಅಲ್ಲ, ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ಚೆನ್ನಾಗಿ ರಾಮಾಯಣ, ಮಹಾಭಾರತ, ಭಾಗವತ ಪುರಾಣಗಳನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿಕೊಳ್ಬೇಕು. ಅದರಲ್ಲಿ ಬಂದಂತಹ ವಿಚಾರಗಳನ್ನು ಮನೆಯಲ್ಲಿ ಅನುಷ್ಠಾನಕ್ಕೆ ತರಿಸಬೇಕು ಅಂತಂದು ತಿಳಿಸಿಕೊಡುತ್ತೆ. ಹೀಗೆ ಉತ್ತಮ ಸ್ತ್ರೀಯರಿಂದ ಅಯೋಧ್ಯೆ ಕಂಗೊಳಿಸ್ತಾ ಇತ್ತು. ಇತಿ ನಾನಾವಿಧೈಹಿ ಭಾವೈಹಿ ಅಯೋಧ್ಯೇಂದ್ರ ಪುರಿ ಸಮ. ಆ ಅಯೋಧ್ಯೆ ಏನು ಕಡಿಮೆ ಇದೆ ಹೇಳಿ? ಸ್ವರ್ಗಕ್ಕೂ ಅಯೋಧ್ಯೆಗೂ ಏನೂ ಕಡಿಮೆ ಇಲ್ಲ. ಎಲ್ಲ ವ್ಯವಸ್ಥೆಗಳು ಅಯೋಧ್ಯೆಯಲ್ಲಿ ಇದೆ. ನಾರದರು ಅಂದ್ಕೊಂಡ್ರಂತೆ ಒಮ್ಮೆ, ಏನು ಅಂದರೆ ಸ್ವರ್ಗವೈ ಸೃಜ್ಯಮಾನಸ್ಯ ವ್ಯರ್ಥಂ ಸ್ಯಾತ್ ಪದ್ಮಜನ್ಮನಃ. ಚತುರ್ಮುಖ ತುಂಬ ಶ್ರಮಪಟ್ಟ ಅನಿಸುತ್ತೆ. ಸ್ವರ್ಗ ಸೃಷ್ಟಿ ಮಾಡಬೇಕು ಅಂದರೆ ಚತುರ್ಮುಖನಿಗೆ ಭಾಳ ಶ್ರಮ ಆಗಿತ್ತು, ಬಿಟ್ಟು ಬಿಡಬೇಕಾಗಿತ್ತು. ಯಾಕೆಂದರೆ ಭೂಮಿಯಲ್ಲೇ ಇದೆ ಅಲ್ವಾ, ಅಯೋಧ್ಯೆಯೇ ಸ್ವರ್ಗ ಇದೆ, ಸುಮ್ಮನೆ ಯಾಕೆ ಚತುರ್ಮುಖ ಸೃಷ್ಟಿ ಮಾಡಿದ್ನೋ ಏನೋ ಅಂತ. ಅಂದರೆ ಸ್ವರ್ಗಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲದೆ ಅಯೋಧ್ಯೆ ಇತ್ತು ಆ ಕಾಲದಲ್ಲಿ ಅಂತ. ಅದು ಎಲ್ಲೂ ಇಲ್ಲ, ನಮ್ಮ ದೇಶದಲ್ಲಿದೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ನಾವು ನಮ್ಮ ದೇಶದ ಹಿರಿಮೆಯನ್ನು ತಿಳ್ಕೊಳ್ಬೇಕು. ಯಾವತ್ತೂ ದೇಶಕ್ಕೆ ಹೆಸರು ಬರುವುದು ದೇಶದಲ್ಲಿ ಬಂದು ಹೋದಂತಹ ವ್ಯಕ್ತಿಗಳಿಂದ, ದೇಶಕ್ಕೆ ಕೊಟ್ಟಂತಹ ಕೊಡುಗೆಗಳಿಂದ, ಪ್ರಾಚೀನ ಪರಂಪರೆಯಿಂದ, ಸೈನಿಕರಿಂದ. ಇವರಿಂದ ದೇಶಕ್ಕೆ ಇನ್ನಷ್ಟು ಮೆರುಗು ಹೆಚ್ಚುತ್ತಾ ಹೋಗುತ್ತೆ. ಅವರೆಲ್ಲರೂ ದೇಶಕ್ಕೆ ಕೊಟ್ಟಂತಹ ಕೊಡುಗೆ
ದೇಶವನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತೆ ಮಾಡುತ್ತೆ. ಇವರು ಯಾರೂ ಇಲ್ಲದೇ ಇದ್ದರೆ, ಎಲ್ಲ ಭಗವದ್ ಅವತಾರಗಳು ನಮ್ಮ ದೇಶದಲ್ಲಾಗಿದೆ, ನಮ್ಮ ಭಾರತದಲ್ಲಾಗಿದೆ. ನಾವು ಇಲ್ಲಿ ಪಾದ ಇಡುವಾಗ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಎನ್ನುವ ಅನುಸಂಧಾನದೊಟ್ಟಿಗೆ ಭೂಮಿ ತುಳಿಯುವ ದೇಶ ನಮ್ಮದು. ಈ ಎಚ್ಚರಿಕೆ ದೇಶ ಪ್ರಜೆಗಳಲ್ಲಿ ಇರಬೇಕು ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ. ಇಲ್ಲಿ ಎಲ್ಲ ಕಡೆಗೂ ಕೂಡ ರಾಮ ಸಂಚಾರ ಮಾಡಿದ್ದಾನೆ, ಕೃಷ್ಣನ ಪಾದಧೂಳಿ ಇದೆ, ಎಲ್ಲ ನರಸಿಂಹ, ವಾಮನ, ಎಲ್ಲರೂ ಋಷಿ ಪರಂಪರೆ, ಎಂತೆಂಥ ಅದ್ಭುತ ಜ್ಞಾನಿಗಳು, ಯತಿ ಪರಂಪರೆ, ದಾರ್ಶನಿಕರು, ಎಂತೆಂಥ ಮೇಧಾವಿಗಳು, ವಿಜ್ಞಾನಿಗಳು ಬಂದೋದಂತಹ ದೇಶ. ಇವರಿಂದ ದೇಶದ ಮೆರಗು ಇನ್ನಷ್ಟು ಹೆಚ್ಚುತ್ತಾ ಹೋಗುತ್ತೆ. ಅವರೆಲ್ಲ ದೇಶಕ್ಕೆ ಕೊಟ್ಟಂತಹ ಕೊಡುಗೆ. ಅದರ ಜೊತೆಗೆ ದೇಶದ ಬಗ್ಗೆ ಅವರ ಅಭಿಮಾನ ಇರುವುದರಿಂದಲೇ ಅವರಷ್ಟು ದೇಶಕ್ಕೆ ಕೊಟ್ಟಿದ್ದಾರೆ. ಅದು ಹೇಳ್ತಾರಲ್ವ, ದೇವಾನ್ ಭಾವಯತಾನೇನ ತೇ ದೇವಾಹ ಭಾವಯಂತುವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನಂತೆ. ದೇವತೆಗಳನ್ನು ನಾವು ಆರಾಧನೆ ಮಾಡಬೇಕು. ಯಜ್ಞಗಳಿಂದ ದೇವತೆಗಳನ್ನು ಆರಾಧನೆ ಮಾಡಿದರೆ ದೇವತೆಗಳು ನಮಗೆ ಮಳೆಯನ್ನು ಸುರಿಸುವ ಮುಖಾಂತರ ಅನ್ನವನ್ನು ಕೊಡ್ತಾರೆ. ಆ ಅನ್ನದಿಂದ ನಾವು ತಿಂತೇವೆ, ಅದನ್ನು ಮತ್ತೆ ಯಜ್ಞಕ್ಕೆ ವಿನಿಯೋಗ ಮಾಡಬೇಕು. ಹೀಗೆ ನಾವು ಪರಸ್ಪರಂ ಭಾವಯಂತಹ ಶ್ರೇಯ ಪರಮ, ನಾವು ದೇವತೆಗಳಿಗೆ ಸಮರ್ಪಣೆ ಮಾಡಬೇಕು, ದೇವತೆಗಳು ನಮಗೆ ಕೊಡ್ತಾರೆ. ಹಾಗೆ ದೇಶ ನಮಗೆಲ್ಲವೂ ಕೊಡುತ್ತೆ, ನಾವು ದೇಶಕ್ಕೆ ಕೊಟ್ಟು ಹೋಗಬೇಕು ಅಂತ. ಪರಸ್ಪರಂ ಭಾವಯಂತಹ, ದೇಶಕ್ಕೆ ನಾವು ಏನೇನು ಜ್ಞಾನ ಇದೆಯೋ ಹಂಚಿ ಹೋಗಬೇಕು. ದೇಶ ನಮಗೆ ನಮ್ಮನ್ನು ನೆನಪಿಸಿಕೊಳ್ಳುತ್ತೆ, ದೇಶದ ಪ್ರಜೆಗಳು ಅಂತ ಒಂದು ಸಂದರ್ಭ. ಆದ್ದರಿಂದ ದೇಶದ ಚಿಂತನೆ, ಅಯೋಧ್ಯೆಯನ್ನು ನೆನೆಸಿಕೊಳ್ಳುವಾಗ ಎಷ್ಟು ವೈಭವ ಇತ್ತು ನಮ್ಮ ದೇಶದಲ್ಲಿ. ನಾವು ನಮ್ಮ ರಾಜ್ಯದಲ್ಲಿಯೂ ಹಂಪಿಯ ಎಲ್ಲ ಚರಿತ್ರೆಯನ್ನು ಕೇಳಿದಾಗ ಅಷ್ಟು ಶ್ರೀಮಂತ ದೇಶ ಇತ್ತು ನಮ್ಮದು. ಹೀಗೆ ನಾರದ ಅಂದುಕೊಳ್ತಾನಂತೆ, ಚತುರ್ಮುಖನಿಗೆ ಅಯೋಧ್ಯೆ ಇರ್ತಾ ಇತ್ತು, ಸ್ವರ್ಗವನ್ನು ಸೃಷ್ಟಿ ಮಾಡುವ ಪರಿಶ್ರಮ ತಪ್ತಾ ಇತ್ತೇನೋ ಅಂತ. ಅದು ಹೇಗೆ ತೇಜಸೇಂದ್ರೇಣ ಸದೃಶಃ ಮನೋ ಸೂನು ಪ್ರತಾಪವಾನ್ ಧರ್ಮತೋ ನ್ಯಾಯತಶ್ಚೈವ. ಇಲ್ಲಿ ಒಬ್ಬ ರಾಜನ ಲಕ್ಷಣವನ್ನು ತಿಳಿಸಿಕೊಡುತ್ತೆ ಪುರಾಣ. ರಾಜ ಹೇಗಿರಬೇಕು? ಪ್ರಜಾಪಾಲಕ, ಪ್ರಜೆಗಳನ್ನು ರಕ್ಷಣೆ ಮಾಡುವವನು ಹೇಗಿರಬೇಕು ಅಂದರೆ ಧರ್ಮಾತ್ಮ. ಮೊದಲಿಗೆ ಹೇಳುವುದು ಧರ್ಮದ ಎಚ್ಚರಿಕೆ ಇರಬೇಕು. ಯಾವತ್ತೂ ದೇಶವನ್ನು ರಕ್ಷಣೆ ಮಾಡುವವರಿಗೆ, ಪ್ರಜೆಗಳನ್ನು ರಕ್ಷಣೆ ಮಾಡುವವರಿಗೆ ಧರ್ಮದ ಎಚ್ಚರಿಕೆ ಇಲ್ಲವೋ ದೇಶ ಹಾಳಾಗಿ ಹೋಗುತ್ತೆ. ಧರ್ಮದ ಬಗ್ಗೆ ತಿಳಿದುಕೊಂಡಿರಬೇಕು. ಯಾವುದು ಒಳಿತು, ಯಾವುದು ಕೆಟ್ಟದ್ದು, ಯಾವುದು ಮಾಡಿದರೆ ಜನರಿಗೆ ಶ್ರೇಯಸ್ಸಾಗುತ್ತೆ, ಇದನ್ನು ತಿಳಿದುಕೊಂಡಿರಬೇಕು. ಧರ್ಮಾತ್ಮ. ಅಸಮುದ್ರಾಂ ಮಹೀಮಿಮಾಂ ಅಸ್ತ್ರೈಹಿ ಜಿಗಾಯ ಸಕಲಾನ್ ಸಂಯುಗೆ ಭೂಪತೀನ್ ಬಲಿ. ಎಲ್ಲ ರಾಜರನ್ನೂ ಕೂಡ ಗೆಲ್ತಾ ಬರ್ತಾ ಇದ್ದಂತೆ ತನ್ನ ಅಸ್ತ್ರಗಳಿಂದ. ಹೀಗೆ ಇಕ್ಷ್ವಾಕು ದಾನೈಶ್ಚ ವಿವಿಧೈಹಿ ಬ್ರಹ್ಮನ್ ರಾಜ ಇಕ್ಷ್ವಾಕು ಪ್ರತಾಪವಾನ್. ರಾಜನಾದವನು ಯಥೇಚ್ಛ ದಾನಗಳನ್ನು ಮಾಡಬೇಕು ಅಂತೆ. ಕ್ಷತ್ರಿಯನಾದವನ ಧರ್ಮವೇ ಅದು. ಅವನು ದಾನಗಳನ್ನು ಪ್ರಜೆಗಳಿಗೆ ಕೊಡಬೇಕು, ಕರವನ್ನು ಸ್ವೀಕರಿಸಬೇಕು, ಇತರೆಯವರಿಂದ ಟ್ಯಾಕ್ಸ್ ಅದನ್ನು ಸ್ವೀಕಾರ ಮಾಡಬೇಕು. ಮತ್ತು ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ದಾನವನ್ನು ಕೊಡಬೇಕು. ಇದು ರಾಜನ ಲಕ್ಷಣ. ದಾನ ಕೊಡದೆ ಅದನ್ನು ನಮಗೆ ಪುರಾಣ, ಲಿಂಗ ಪುರಾಣ ಮಾತನಾಡುವಾಗ ಹೇಳುತ್ತೆ, ಕಲಿಕಾಲ ಬಂದಾಗ, ಈ ಪುರಾಣವೂ ಹೇಳುತ್ತೆ, ಕಲಿಕಾಲ ಬಂದಾಗ ರಾಜರು ವಿಪರೀತವಾಗಿ ಪ್ರವರ್ತನೆ ಮಾಡ್ತಾರೆ, ಲೋಭಿಗಳಾಗಿ ಬಿಡ್ತಾರೆ ರಾಜರು. ಎಲ್ಲರೂ ತನಗೇ ಬೇಕು, ತನ್ನಲ್ಲಿಯೇ ಇರಬೇಕು ಸಂಪತ್ತು ಅಂತ ತಿಳಿದುಕೊಡ್ತಾರೆ. ಯಾರೂ ಕೂಡ ಕೈ ಬಿಚ್ಚಿ ಕೊಡುವುದಿಲ್ಲ. ಆಗ ದೇಶದ ಪರಿಸ್ಥಿತಿ ಏನಾಗಬೇಕು? ರಾಜನು ಯಾವಾಗ ಉದಾರಿ ಆಗ್ತಾನೋ ತನ್ನ ಪ್ರಜೆಗಳಲ್ಲಿ ಉದಾರಿ ಆಗಬೇಕು. ವಿರೋಧ ಪಕ್ಷದವರಲ್ಲಿ, ಅಂದರೆ ಯಾರು ದೇಶಕ್ಕೆ ವಿರೋಧಿಗಳಾಗಿರ್ತಾರೋ ಅವರಲ್ಲಿ ಕಟುವಾಗಿರಬೇಕು. ತನ್ನ ಪ್ರಜೆಗಳ ಮೇಲೆ ವಾತ್ಸಲ್ಯವನ್ನು ತೋರಿಸಬೇಕು. ಆದರೆ ವಿರುದ್ಧ ಆಗಿಬಿಡುತ್ತೆ. ಮುಂದೆ ರಾಜರು ಸ್ವಾರ್ಥವನ್ನು ನೋಡಿಕೊಳ್ತಾರೆ, ಪ್ರಜೆಗಳ ಮೇಲೆ ಗಮನವನ್ನು ಕೊಡುವುದಿಲ್ಲ. ಇದು ಕಲಿಕಾಲದ ಲಕ್ಷಣ ಅಂತ ಪುರಾಣ ಉಲ್ಲೇಖ ಮಾಡುತ್ತೆ. ನ್ಯಾಯ ವಿಶಾರದ ಯಥೇಚ್ಛ ದಾನವನ್ನು ಕೊಡ್ತಾ ಇದ್ದಂತೆ, ಹಾಗೆಯೇ ಅವರಿಂದ ಸ್ವೀಕಾರವೂ ಮಾಡಬೇಕು. ಅಂದರೆ ಬರೇ ಕೊಡ್ತಾ ಇರುವುದು ಅಲ್ಲ, ಅದರ ಕಷ್ಟಕ್ಕೆ ಸ್ಪಂದಿಸಬೇಕು ರಾಜನಾದವನು. ಬಾಹುದ್ವಯೇನ ವಸುಧಾಂ ಜಿಹ್ವಾಗ್ರೇಣ ಸರಸ್ವತೀಂ. ಆ ಇಕ್ಷ್ವಾಕು ರಾಜ ಹೇಗಿದ್ದ ಅಂತಂದರೆ ತನ್ನ 2 ತೋಳುಗಳಿಂದ ಇಡೀ ಭೂಮಿಯನ್ನು ರಕ್ಷಣೆ ಮಾಡ್ತಾ ಇದ್ದ. ಅಂದರೆ ಶತ್ರುಗಳು ಆಕ್ರಮಣ ಆಗದೇ ಇರುವಂತೆ ರಕ್ಷಣೆ ಮಾಡ್ತಾ ಇದ್ದ. ಮತ್ತು ಬಾಯಿಯಿಂದ ಸರಸ್ವತಿಯನ್ನು ಒಲಿಸಿಕೊಂಡಿದ್ದ. ಇದು ಮುಖ್ಯ. ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನು ಅಂದರೆ ರಾಜನಾದವನಿಗೆ, ಅಂದರೆ ರಕ್ಷಣೆ ಮಾಡುವವರಿಗೆ ಜ್ಞಾನ ಇರಬೇಕು ಅಂತ. ಜ್ಞಾನವಿಲ್ಲದಿದ್ದರೆ, ಆದ್ದರಿಂದ ನಾನು ನಿನ್ನೆ ಹೇಳಿದಂತೆ
ಎಲ್ಲ ಕೆಲಸಗಳು ಜ್ಞಾನದಿಂದಲೇ ಪರಿಹಾರ ಆಗುತ್ತೆ. ಯಾವಾಗ ರಕ್ಷಕನಿಗೆ ಜ್ಞಾನ ಇಲ್ಲವೋ ದೇಶ ನಾಶ ಆಗಿ ಹೋಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಸಮಸ್ಯೆಯ ಜ್ಞಾನ ಇರಬೇಕು. ಅದರ ಜೊತೆಗೆ ಈ ಶಾಸ್ತ್ರಜ್ಞಾನವನ್ನು ತಿಳಿದುಕೊಂಡಾಗ ಆಡಳಿತ ತುಂಬ ಸುಲಭ ಆಗುತ್ತೆ. ಯಾಕಂದರೆ ನಮ್ಮ ಶಾಸ್ತ್ರದಲ್ಲಿ ರಾಜನೀತಿ ಇದೆ, ಪರಿಹಾರ ಇದೆ, ಯಾವ ಸಂದರ್ಭದಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ. ಆದ್ದರಿಂದ ಜಿಹ್ವಾಗ್ರೇಣ ಸರಸ್ವತಿ, ಆ ರಾಜ ತನ್ನ ನಾಲಿಗೆಯ ತುದಿಯಲ್ಲಿ ಸರಸ್ವತಿಯನ್ನು ಇಟ್ಟುಕೊಂಡಿದ್ದ, ಅವನು ಚೆನ್ನಾಗಿ ಮಾತನಾಡ್ತಾ ಇದ್ದ ಅಂತ. ಬಭಾರ ಪದ್ಮ ಮುರಸ ಭಕ್ತಿಂ ಚಿತ್ತೇನ ಮಾಧವೇ, ತನ್ನ ಮನಸ್ಸನ್ನು ಮಾಧವನಲ್ಲಿ ಇಟ್ಟಿದ್ದ ಅಂತ. ಹೀಗೆ ಅತೀವ ತೃಷ್ಣ ಸಂಜಾತ ಅಪೂರ್ವೈವೈ ಸತ್ತಮ ತೃಷ್ಣಾಯಾಂತು ಪ್ರವೃದ್ಧಾಯ ಮನಸೈವೈ ಪಾರ್ಥಿವ. ಆದರೆ ಎಲ್ಲ ಇತ್ತು ಇಕ್ಷ್ವಾಕುವಿಗೆ, ಆದರೆ ಅವನಿಗೆ ವಿರಕ್ತಿ ಬಂದುಬಿಡ್ತು. ರಾಜನಾದವನಿಗೆ ವಿರಕ್ತಿ ಬಂದರೆ ಪರಿಸ್ಥಿತಿ ಏನಾಗಬೇಡ. ರಾಜನಾದವನಿಗೆ ವೈರಾಗ್ಯ ಬಂತು. ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ಕೂತ ಇಕ್ಷ್ವಾಕು ರಾಜು. ತೃಷ್ಣಾಯಾಂತು ಪ್ರವೃದ್ಧಾಯಾಮ್ ಮನಸೈವ ಹಿ ಪಾರ್ಥಿವ, ಮನಸ್ಸಿನಲ್ಲಿ ಎಲ್ಲ ಇದೆ, ನಾನು ಆಡಳಿತ ನಡೆಸ್ತಾ ಇದ್ದೇನೆ, ಎಲ್ಲ ಮಾಡ್ತಾ ಇದ್ದೇನೆ, ಆದರೆ ನನಗೆ ನಾನು ಅನುಷ್ಠಾನ ಮಾಡಬೇಕಲ್ವ. ರಾಜನಿಗೆ ಅವನಿಗೆ ಪ್ರಜಾಪಾಲನೆಯೇ ಅವನ ಧರ್ಮ. ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದದೇ ಅಲ್ವಾ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವಹ, ನಿನ್ನ ಧರ್ಮ ಕ್ಷತ್ರಿಯ ಧರ್ಮ ಯುದ್ಧ ಮಾಡುವುದು. ಸ್ವವಿಹಿತ ಭಕ್ತ್ಯ ವೃತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ. ಬ್ರಾಹ್ಮಣನಾದವನು ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಮಾಡಬೇಕು. ಕ್ಷತ್ರಿಯನಾದವನು ಯಜ್ಞಗಳನ್ನು ಮಾಡಿಸಬೇಕು, ತಾನು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು, ದೇಶದಲ್ಲಿ ಧರ್ಮ ಪ್ರಚಾರಕ್ಕೆ ಸಹಾಯಕನಾಗಬೇಕು. ಅವನೇ ಕಾಡಿಗೆ ಹೋಗಿಬಿಟ್ರೆ ಪ್ರಜೆಗಳ ಗತಿ ಏನಾಗಬೇಡ. ಅವನು ಹೊರಡ್ತೇನೆ ಅಂತ ಕೂತ. ವೈರಾಗ್ಯ ಜ್ಞಾನ ಮಾತ್ರೇಣ ಲೋಕೇಸ್ಮಿನ್ ನಾಸ್ತಿ ತತ್ಸಮಃ. ನೋಡಿ, ರಾಜನಿಗೆ ಜ್ಞಾನ ಬಂತು. ವಿರಕ್ತಿಯನ್ನು ಬಿಟ್ಟರೆ, ವೈರಾಗ್ಯವನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ, ಈ ಲೋಕದಲ್ಲಿ ಸುಖವಾಗಿರುವುದಕ್ಕೆ ಬೇರೆ ಉಪಾಯ ಇಲ್ಲ. ಬಿಡ್ತಾ ಹೋಗಿ, ಇದು ಬೇಡ ಇದು ಬೇಡ, ವಿಷಯ ಸುಖಗಳನ್ನು ಪರಿತ್ಯಾಗ ಮಾಡುವುದಿದೆ ಅಲ್ವಾ, ಅದು ದೊಡ್ಡ ಸಾಧನೆ ಅಂತ. ಅದರಿಂದ ನಮಗೆ ಧ್ಯಾಯತೋ ವಿಷಯಾನ್ ಪುಂಸಃ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಕಾಮಾತ್ ಕಾಮಾತ್ ಸಂಜಾಯತೆ ಲೋಭ ಕ್ರೋಧಃ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಮೊದಲಿಗೆ ಆಸೆ ಹುಟ್ಟುತ್ತೆ, ಸಿಗದೇ ಇದ್ದಾಗ ಅದರ ಮೇಲೆ ಸಿಟ್ಟು ಬರುತ್ತೆ, ಇತರೆಯವರ ಮೇಲೆ, ನನಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದು. ಸಿಕ್ಕ ನಂತರ ಅದರ ಮೇಲೆ ಆಸೆ ವಿಪರೀತ ಮೋಹಗೊಳಿಸ್ಕೊಳ್ತಾನೆ. ಅದಾದ ಮೇಲೆ ಬುದ್ಧಿ ಹಾಳಾಗುತ್ತೆ. ಬುದ್ಧಿ ಹಾಳಾದ ನಂತರ ಮನುಷ್ಯ ಹಾಳಾಗಿ ಹೋಗ್ತಾನೆ. ಮೊದಲಿಗೆ ನೀನು ಅದರ ಮೇಲೆ ಆಸೆ ಪಡುವುದನ್ನೇ ಬಿಡು ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ.